ರಾಷ್ಟ್ರೀಯ ಅಲ್ಪಸಂಖ್ಯಾತರ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಝೈಬುನ್ನಿಸಾ ಎಂಬ ವೃದ್ಧಾಘೋಷಿಸುತ್ತದೆ ಅನುಮಾನಾಸ್ಪದವಾಗಿ ನಿನ್ನೆ ಸಾವಿಗೀಡಾದರೆ. ಸಾವಿಗೀಡಾಗುವುದಕ್ಕಿಂತ ಮುಂಚೆ ಕಳೆದ 3 ತಿಂಗಳಿಂದ ಅಲ್ಲಿನ ಅಧ್ಯಾಪಕ ಎಸ್ ರವಿ ಅನ್ನೋರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಅವರ ಒಂದು ಪೋಷಕರಿಗೆ ತಿಳಿಸಿದ್ದಾರೆ. ನಿನ್ನೆ 3 ಗಂಟೆ ಸಮಯದಲ್ಲಿ ಅವರ ತಾಯಿಗೆ ಫೋನ್ ಮಾಡಿ ತುಂಬಾ ನನಗೆ ಕಿರುಕುಳ ತಾಳಲಾಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರೆ 5 ಗಂಟೆ ಸುಮಾರಿಗೆ ಅನುಮಾನಾಸ್ಪದವಾಗಿ ಸಾವಿಗೀಡಾದರೆ ನಿಮ್ಮ ಮಗಳು ನೇಣು ಹಾಕಿಕೊಂಡಿದ್ದಾರೆ ಅಂತೇಳಿ ಅಲ್ಲಿನ ಏನು ಸಿಬ್ಬಂದಿ ವರ್ಗ ತಿಳಿಸಿ ಆಸ್ಪತ್ರೆಗೆ ದಾಖಲಿಸಿದರೆ ಆಸ್ಪತ್ರೆಗೆ ಹೋದಾಗ ಈಗಾಗಲೇ ಅದು ಸಾವಾಗಿದೆ ಅಂತ ಹೇಳಿ ಏನು ಸಿಬ್ಬಂದಿ ಹೇಳಿದ್ರೆ ಅವರು ಆತ್ಮಹತ್ಯೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರ ಪೋಷಕರು ಆತ್ಮಹತ್ಯೆ ಅಲ್ಲ, ಇದು ಕೊಲೆ, ಕಳೆದ 3 ತಿಂಗಳಿಂದ ಈ ರೀತಿಯಾದಂತಹ ಕಿರುಕುಳ ನಡೀತಾ ಇದೆ ಅನ್ನೋಂಥದ್ದು ಈಗಾಗಲೇ FIR ದಾಖಲಾಗಿದೆ. ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಎಲ್ಲ ಜನತೆಗೂ ಯಾವ ರೀತಿ ನಿರ್ಭಯಾ ಕೊಲೆ ಪ್ರಕರಣದಲ್ಲಿ, ದಾನವ್ವ ಕೊಲೆ ಪ್ರಕರಣದಲ್ಲಿ, ಈ ರೀತಿಯ ಪ್ರಕರಣದಲ್ಲಿ ತಾವೆಲ್ಲರೂ ಸ್ಪಂದಿಸಿರೋ ಪ್ರಜ್ಞಾವಂತ ಕರ್ನಾಟಕದ ಜನತೆ ಝೈಬುನ್ನಿಸಾಗೆ ನ್ಯಾಯ ಕೊಡಿಸಲಿಕ್ಕೆ ಎಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ ಕರೆ ಕೊಡ್ತಾ ಈ ಒಂದು ತನಿಖೆಯನ್ನು COD ತನಿಖೆ ಮಾಡಿಸಬೇಕು. ಈ ಒಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಏನು ಈ ಆರೋಪಿ ಇದ್ದಾನೆ ರವಿ ಅನ್ನೋ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಬೇಡಿಕೆ ಇರುತ್ತೆ. ನನ್ನ ಹೆಸರು ಅಬ್ದುಲ್ ಮಜೀದ್, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.